BGS ಮತ್ತು SJB ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಒಂದು 60ನೇ ವರ್ಷದ ಹುಟ್ಟುಹಬ್ಬದ ಒಂದು ಸಂಭ್ರಮಾಚರಣೆ ಏನಿದೆ ಆ ಒಂದು ಸಂಭ್ರಮಕ್ಕೆ ನಟಿ ತಾರಾ ಮೇಡಮ್ ಕೂಡ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಈ ಒಂದು ಸಂಭ್ರಮದ ಕುರಿತು ಒಂದಷ್ಟು ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ. ಪ್ರಕಾಶನಾಥ ಸ್ವಾಮಿಗಳು ನಮಗೆ ಶೇಖರಣ್ಣ ಅಂತಲೇ ಗೊತ್ತು. ಶೇಖರಣ್ಣ ಮೊದಲಿಂದಲೂ ನಂತರ ನಮ್ಮ ಕುಟುಂಬಕ್ಕೆ, ನಮಗೆ, ನಮ್ಮ ಯಜಮಾನರಿಗೆ ಎಲ್ಲರೂ ಒಂಥರ ಅಣ್ಣನ ಹಾಗೇನೆ. ಅವರ ಹುಟ್ಟುಹಬ್ಬ ಅಂತಂದಾಗ ನಮಗೆಲ್ರಿಗೂ ಒಂದು ನೆಂಟರು ಅಷ್ಟೇ, ಅಣ್ಣನೂ ಅಷ್ಟೇ. ಇಷ್ಟು ದೊಡ್ಡ ಸಂಸ್ಥೆಯನ್ನು ಇಷ್ಟು ಚೆನ್ನಾಗಿ ನಡ್ಸ್ಕೊಂಡು ಬರೋದಿದೆಯಲ್ಲ, ಅದೊಂದು ದೊಡ್ಡ ಚಾಲೆಂಜ್ ಅವರಿಗೆ. ದೇವರು ಅವರಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತೀನಿ. ಒಳಗಡೆ ಎಲ್ಲ ನೋಡಾದ್ಮೇಲೆ ಇನ್ನೊಂದ್ಸತಿ ಮೇಡಮ್, ಇನ್ನೊಂದು ಏನು ವಿಶೇಷತೆ ಅಂತ ಹೇಳಿದ್ರೆ, ಈ ಒಂದು ಶಿಕ್ಷಣ ಸಂಸ್ಥೆ ಏನಿದೆ ಅದು 25 ವರ್ಷವನ್ನು ಕಂಪ್ಲೀಟ್ ಮಾಡಿದೆ. ಸೊ ಅದು ಸಿಲ್ವರ್ ಜೂಬ್ಲಿ ಪ್ಲಸ್ ಗುರುಗಳ ಒಂದು ಹುಟ್ಟುಹಬ್ಬ ಎರಡನ್ನೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ, ನಾನು ಈಗಷ್ಟೇ ಕವಿತೆಗೆ ಹೇಳ್ತಿದ್ದೆ. ಎಂಟ್ರಾದಾಗ ಇದೊಂದು ದೊಡ್ಡ ಬಿಲ್ಡಿಂಗ್ ಮಾತ್ರ ಇದ್ದಿದ್ದು ಫಸ್ಟು ದೊಡ್ಡ ಸ್ವಾಮಿಗಳು ಇದ್ದಾಗ. ಇಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ನಾನು. ಎಷ್ಟೊಂದು ಇಂಪ್ರೂವ್ ಆಗೋಗಿದೆ. ಈ ಸೈಡೆಲ್ಲ ಈಗಿಲ್ಲ, ಇದೊಂದು ಬೇರೆ ಬಿಲ್ಡಿಂಗೆಲ್ಲ ಬಂದಿದೆ, ಮಠದ ಬಿಲ್ಡಿಂಗು ಅದೆಲ್ಲ. ನಾವು ಅವಾಗ ನೋಡಿದಾಗ ನಾವು ಇದು ಬಿಗ್ನಿಂಗ್ ಇಲ್ಲಿ ಹೊಸದಾಗಿ ಬಿಲ್ಡಿಂಗ್ ಓಪನ್ ಆದಾಗ ವಿಷ್ಣು ಸಾರು, ನಾನು, ಅಂಬರೀಷಣ್ಣ, ನನಗೆ ನೆನಪಿದೆ, ಐ ಥಿಂಕ್ ಸುಧಾರಾಣಿ ಅಲ್ವಮ್ಮ, ಇವರೆಲ್ಲರೂ ಬಂದಿದ್ವಿ ನಾವು ಓಪನಿಂಗಿಗೆ. ಇದೊಂದು ರೂಪುರೇಷೆನೇ ಬದಲಾಗೋಗಿದೆ. ಇಲ್ಲಿನ ಕಲಿತ ಮಕ್ಕಳು ಎಷ್ಟೊಂದು ಜನ ಇಡೀ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಈಗ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಎಜುಕೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನುಷ್ಯರನ್ನಾಗಿ ಮಾಡ್ತಿದ್ದಾರೆ ಇಲ್ಲಿ. ಅದೇ ಒಂದು ದೊಡ್ಡ ಕೆಲಸ. ಯಾಕಂತಂದರೆ ನಾವೆಲ್ಲನೂ ಓದುಗಳನ್ನು ಮಿಷಿನ್ ಮಾಡಿಬಿಡ್ಬೋದು, ಆದರೆ ಮನುಷ್ಯನ ಮಾಡೋದು ಕಷ್ಟ. ಒಳ್ಳೆ ಮನುಷ್ಯರಾಗಿ ಇಲ್ಲಿಂದ ಬರ್ತಾ ಇದ್ದಾರೆ, ಅದು ಸಂತೋಷ ಅನಿಸುತ್ತೆ. ಥ್ಯಾಂಕ್ ಯು ಕಣ. ಎಸ್, ನೋಡಿದ್ರಲ್ಲ, ಇದಾಗಿತ್ತು ತಾರಾ ಅವರ ಒಂದು ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವರ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.